ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ ವ್ಲಾಗ್ಸ್. ಎಲ್ಲಿದ್ದೀವಪ್ಪ ಅಂದರೆ ಅಥಣಿ ರೋಡಲ್ಲಿ ಇದ್ದೀವಿ. ಅಥಣಿ ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಮುಂದೆ ಇದೆ. ಸೊ ಇವಾಗ ನಾವು ಅಥಣಿಗೆ ಹೋಗ್ತಾ ಇದ್ದೀವಿ, ಅಥಣಿ ಸೈಡು. ಯಾಕಪ್ಪ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಹತ್ರ ವೇ ಬ್ರಿಡ್ಜ್ ಇದೆ ಅಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ವೇಮೆಂಟ್ ಹಾಸ್ಕೊಂಬರ್ಬೇಕು ಗಾಡಿ. ಅಥಣಿಗೆ ಯಾಕೆ ಅಂದರೆ ಅಥಣಿಯಿಂದ ನಮಗೆ ಸೇಲಮ್ಗೆ ಲೋಡ್ ಸಿಕ್ಕಿದೆ. ಏನು ಲೋಡು ಅಂದರೆ ಟವರ್ ಲೋಡ್ ಅಂತೆ. ಸೊ ಟವರ್ದು ಅಂದರೆ ಬ್ಯಾಟ್ರಿ ಇಲ್ಲ ಲೆಂತ್ ಪೈಪು ಏನಾರು ಇರ್ಬೋದು. ಸೊ ಆ ಲೋಡ್ ಸಿಕ್ಕಿದೆ. ಇವಾಗ ಇಲ್ಲಿಂದ ಸೇಲಮ್ಗೆ ಹೋಗಬೇಕು. ನಿನ್ನೆ ನೈಟ್ ಎಲ್ಲ ಕನ್ಫರ್ಮ್ ಆಗಿ ನಮ್ಮ ಬೆಳಗಾವಿಲಿ ಖಾಲಿ ಮಾಡಿದೆ ಬಂದು. ಏನು ಮೊನ್ನೆ ಲೋಡ್ ಮಾಡ್ಕೊಂಡು ಬಂದಿದ್ದೆ ಹೊಸೂರಿಂದ, ಅದನ್ನು ನಿನ್ನೆ ಬೆಳಗಾವಿಗೆ ಬಂದು ಖಾಲಿ ಮಾಡಿದ್ದೆ. ಅದೆಲ್ಲ ವೀಡಿಯೋ ಏನು ಮಾಡಿರಲಿಲ್ಲ. ಸೊ ಹಾಗಾಗಿ ನಿನ್ನೆ ನೈಟು ಖಾಲಿ ಮಾಡಿಕೊಂಡು ಬೆಳಿಗ್ಗೆ ನೈಟೇ ಬಂದ್ಬಿಟ್ಟು ಮಲಗಿದ್ದೆ ಇಲ್ಲಿ ಅಥಣಿ ರೋಡಲ್ಲಿ. ಸೊ ಇನ್ನೊಂದು 10 ಕಿಲೋಮೀಟ್ರ್ ಅಥಣಿ ಐತೆ, ನನಗೆ ಸೈಡ್ ಹಾಕಿ ಮಲಗಿದ್ದೆ. ಇವಾಗ ಪಾರ್ಟಿಗೆ ಬಂದಿದ್ದಾರೆ, ಬಂದ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪೇಮೆಂಟ್ ಮಾಡಿಸ್ಕೊಂಡು ಮತ್ತೆ ರಿಟರ್ನ್ ಬರಬೇಕು ಇದೇ ರೋಡಲ್ಲೇ. ಹೋಗೋಣ, ಪೇಮೆಂಟ್ ಮಾಡಿಸಿ ಎಲ್ಲ ಲೋಡೆಲ್ಲ ಮಾಡಿಕೊಂಡು ಹೋಗೋಣ ಇಲ್ಲಿಂದ. ಸೇಲಮ್ ಇಲ್ಲಿಂದ ಟೋಟಲ್ 850 ಕಿಲೋಮೀಟ್ರ್ ಇದೆ. ಸೊ ಇದೇ ಗಾಡಿ ಅವ್ರು ನೋಡಿ, ಬುಲೆರೋ ಗಾಡಿ ಅವರು ಬಂದಿರೋದು. ಹೆಸರು ಗೊತ್ತಾಯ್ತಿಲ್ಲ, ಸೈಡ್ಗೆ ಹಾಕಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ. ಪೇಮೆಂಟ್ ಹಾಸ್ಕೊಂಡ್ಬಂದು ಆಮೇಲೆ ಸಿಗುವ. ಬೈ ಬಾಯ್. ಕಾಟ ಎಲ್ಲೈತೆ ಅಂತ ಗೊತ್ತಿರಲಿಲ್ಲ, ಹುಡಿಕೊಂಡು ಬಂದು ನಮ್ಮ ದೃಷ್ಟಕ್ಕೆ ಹೈವೇ ಪಕ್ಕದಲ್ಲೇ ಸಿಕ್ಕಿದೆ. ಸೊ ಇನ್ನೂ ಸಿಟಿ 1-1.5 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು, ಅಲ್ಲೇನು ಹೋಗಿಲ್ಲ. ಹೈವೇಲಿ ಸಿಕ್ಕಿದ್ದು ನಮ್ಗೆ ಖುಷಿ ಆಯಿತು. ಸೊ ಇವಾಗ ಲೋಡ್ ಮಾಡ್ಕೊಬಂದು ಮತ್ತೆ ಇಲ್ಲೂ ವೇಬೆಂಟ್ ಹಾಕ್ಸ್ಬೇಕು. ಬ್ಲಾಗ್ ಚೆನ್ನಾಗಿದೆ, ಫೋಟೋ ಬೇರೆ ಹೊಡ್ಕೊತವ್ರೆ ಜೀರೋ ಇರೋದು. ಏನೆಲ್ಲ ಪ್ರೂಫ್ಗಳು ಅಪ್ಡೇಟ್ ಮಾಡಬೇಕೇನೋ, ಅದಕ್ಕೆ ಗಾಡಿ ಪೇಮೆಂಟ್ ಮೇಲೆ ಬಿಡೋಕ್ಕೆ ಮುಂಚೆ ಮಾಡಿಸ್ತವ್ರೆ, ಫೋಟೋ ಹೊಡಿತಾ ಇದ್ದವ್ರೆ. ಆ್ಯಕ್ಚುಲಿ ನಾನು ಅಲ್ಲಿ ಬರ್ತಾ ಏನಿದು ಪಾವು ಮತ್ತು ಇದೇನೋ ಮಿಕ್ಸರು ಸಾಂಬಾರು ಏನೇನೋ ಕೊಟ್ಟಿದ್ರು. ಹೋಟ್ಲಲ್ಲಿ ಟಿಫಾನ್ ಅಂತ ಹೇಳ್ಬಿಟ್ಟು ತಂದಿದೆ. ಸೊ ನಾನು ಮಾತಾಡಿ ಸ್ಟೈಲ್ ನೋಡಿ ಊಟ ಹೆಂಗೆ ಮಾಡೋದು ಅಂತೆಲ್ಲ ಕೇಳಿಕೆ ಪಾಪ ಹೋಟ್ಲವ್ರ ಪ್ಲೇಟ್ ಕೂಡ ಕಟ್ ಕಳ್ಸೋದು, ಈ ಪ್ಲೇಟಲ್ಲಿ ಹಾಕ್ಕೊಂಡು ಊಟ ಮಾಡು, ಪ್ಲೇಟಿಗೆ ಕಾಸು ತಗೊಳ್ಳಲ್ಲ ಅಂತ. ಸೊ ಆಯಿತು ಅಂತ ಹೇಳ್ಬಿಟ್ಟು ನಾನು ಈಸ್ಕೊಂಬಂದೆ. ಅಂದರೆ ರಿಟರ್ನು ಪೇಮೆಂಟ್ಗೆ ಹೋಗ್ಬೇಕಲ್ಲ, ಆವಾಗ ಬೇಕಾದ್ರೆ ರಿಟರ್ನ್ ಕೊಡ್ಬೋದು, ತೊಂದರೆ ಇಲ್ಲ. ಬಟ್ ಇಲ್ಲಿ ಬಂದಾದ್ಮೇಲೆ ಏನು ಸೀನು ಅಂದರೆ, ಉಪ್ಪು ತಟ್ಟೆ ಹೆಂಗೆ ಬಂತು ಅಂದ್ಕೊಂಡ್ರ, ಟವರ್ ಏನು ಬಿಚ್ಚಕ್ಕೆ ಬಂದಿದ್ದಾರೆ ಅವರು, ಅಡುಗೆ ಮಾಡಿದ್ದಾರೆ ನೋಡಿ ಇಲ್ಲಿದೆ. ಸೊ ಅಡುಗೆ ಮಾಡಿದ್ದಾರೆ, ಇಲ್ಲೇ ಟಿಫನ್ ಇತ್ತು. ಬಟ್ ಆ ಗಾಡೀಲಿ ಬರ್ಬೇಕಾದ್ರೆ ಟಿಫನ್ ಎಲ್ಲಿ ಸಿಗುತ್ತೆ ಅಂತ ಕೇಳಿಕೆ ಅಲ್ಲೆಲ್ಲರೂ ತೊಗೊಂಬಂದು ನೀನು ಹೋಟ್ಲಲ್ಲಿ ಅಂದ್ಬಿಟ್ಟ. ಸೊ ಆ ಕಾರಣದಿಂದ ತಂದೆ. ಇಲ್ಲಿ ಬಂದಾದ್ಮೇಲೆ ಟಿಫನ್ ಇಲ್ಲೇ ಇತ್ತಲ್ಲ, ಸೊ ಅವ್ರದ್ದೇ ಪ್ಲೇಟ್ ಇಸ್ಕೊಂಡು ಟಿಫನ್ ಮಾಡಿ, ಉಪ್ಪು ಒಂಚೂರು ಅವರು ಖಾರ ಜಾಸ್ತಿ ಮಾಡಿದರು, ಅದಕ್ಕೆ ಉಪ್ಪು ಇಸ್ಕೊಂಡಿದ್ದೆ. ಸೊ ಇದು ಹಿಂಗೆ ಉಳ್ಕೊಂಬಿಡ್ತು. ಸೊ ಅದು ಹಂಗೆ ಇರಲಿ, ಆಮೇಲೆ ತಿನ್ನೋಣ. ಆಮೇಲೆ ಲೋಡಿಂಗು ಯಾವಾಗ ಮಾಡ್ತಾರೆ ಏನೋ ಗೊತ್ತಿಲ್ಲ, ಇನ್ನೂ ಬಿಚ್ತಾನೆ ಅವರೇ. ಮಾಡ್ತೀವಿ ಇವಾಗ ಗಾಡಿ ಬಂದು ಹಾಕಿದ ತಕ್ಷಣ ಲೋಡ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನಂದು ಚಾರ್ಜರ್ ಕಳ್ಕೊಂಡೆ ಅಂತ ಹೇಳಿದ್ನಲ್ಲ. ಸೊ ನೋಡಿ ಅವ್ರದ್ದೇ ಚಾರ್ಜರ್ ಇಸ್ಕೊಂಡು ನನ್ನ ಫೋನ್ ಚಾರ್ಜ್ ಹಾಕಿದ್ದೀನಿ. ಇವಾಗ ಜಿಯೋ ಬಂದೈತೆ, ನಿನ್ನೆ ಜಿಯೋ ಹೋಗಿ ಇವತ್ತು ಜಿಯೋ ಬಂದೈತೆ ಇದಕ್ಕೆ. ಸೊ ಎಷ್ಟು ಅಂದರೆ ಐಫೋನ್ದು ಚಾರ್ಜರ್ ಇತ್ತು, ಹೆಂಗೆ ಕಳೆದೋಯ್ತು ಅಂದರೆ ಇಲ್ಲಿ ಬಿಟ್ಟಾಗ ನೋಡಿ ಇಲ್ಲಿ ಹೋಗಿದೆ ನೋಡಿ, ಹಿಂಗೆ ಸಂಧಿ ಒಳಗೆ ಹೋಗ್ಬಿಟ್ಟು ಈ ಗ್ಯಾಪಲ್ಲಿ ಕೆಳಗೆ ಹೊಂಟೈತೆ ಕೇಬಲ್ಲು. ನಂಗೆ ಗೊತ್ತೇ ಆಗಲ್ಲ ಗಾಡಿ ಓಡಿಸ್ಬೇಕಾದ್ರೆ ಡ್ರೈವಿಂಗಲ್ಲಿ, ಹಂಗೆ ಶೇಕ್ ಆಗಿ ಒಳಗಡೆ ಹೋಗಿ ಬಿದ್ದೋಗ್ಬಿಟ್ಟೈತೆ ಫಸ್ಟು ಐಫೋನ್ ಚಾರ್ಜರು. ಸೊ ನಿನ್ನೆ ಕೂಡ ಕಳೆದೋಗಿದೆ ನಂದು ಇದು ಟೈಪ್ ಸಿ ಚಾರ್ಜರ್, ನಥಿಂಗ್ ಫೋನ್ದು ಟೈಪ್ ಸಿ ಚಾರ್ಜರ್ ಹೊಂಟೋಗಿದೆ. ಸೊ ಮುಂದೆ ತೊಗೊಬೇಕು ನಾನು ಟೈಪ್ ಸಿ ಚಾರ್ಜರ್ನ ತೊಗೊಂಡು ಹಾಕಂತೀನಿ. ಸೊ ಇವಾಗ ಸದ್ಯಕ್ಕೆ ಟೆಂಪ್ರವರಿಗೆ ಇವ್ರದ್ದು ಇಸ್ಕೊಂಡು ಹಾಕಿದ್ದೀನಿ ಇಲ್ಲಿ ಚಾರ್ಜರು. ನೋಡ ಗಾಡಿ ಇನ್ನೂ ಎಷ್ಟೊತ್ತಾಗುತ್ತೆ ಏನು ಕತೆ ಅಂತ ಗೊತ್ತಿಲ್ಲ. ಟೈಮ್ ಬಂದು 12 ಕಾಲಾಗಿದೆ ಆಲ್ರೆಡಿ. ವೆಯ್ಟ್ ಮಾಡುವ. நாங்களாம் வருங்களா? Hey, reverse para. Hey, reverse para.
ಫೈಲ್ನಲ್ಲಿ ಲೋಡಿಂಗ್ ಪಾಯಿಂಟ್ಗೆ ಬಿಟ್ಕೊಂಡಿದ್ದಾರೆ ಗಾಡಿನ. ನಾನು ಒಂದು ವೀಡಿಯೋ ಮಾಡಿಕೊಡಿ ಅಂದೆ, ಬಟ್ ಪ್ಲೇ ಮಾಡೇ ಇಲ್ಲ. ಸೊ ಟಾರ್ಪಲ್ ಮಡ್ಸ್ಕೋಬೇಕು ನಾನು. ಟಾರ್ಪಲ್ಲೆಲ್ಲ ಫೋಲ್ಡ್ ಮಾಡಿ ಇಕ್ಕೊಬೇಕು, ಆಮೇಲೆ ಮೇಲೆ ಹಾಕೋಕ್ಕೆ ಬೇಕಾಗುತ್ತೆ. ಟೆಬರ್ ಐಟಮ್ ಇದೇನೆ, ಸ್ಪೇರ್ ಪಾರ್ಟ್ಸ್. ಯೂಟ್ಯೂಬಲ್ಲಿ ಹಾಕಕ್ಕೆ ಹಾಂ, ಯಾರು ಹೇಳಿದ ಹಾಕ್ಬಾರ್ದು ಅಂತ? ನಾನು ಹಾಕ್ತೀನಿ, ಅವೆಲ್ಲ ಹೇಳಂಗೇ ಇಲ್ಲ, ನಾನು ಹಾಕ್ತೀನಿ. ನನಗೆ ಬೇಕಾಗಿರೋದು ನಂದು ಯೂಟ್ಯೂಬ್ ಐತೆ, ಅದಕ್ಕೆ ಹಾಕ್ಲೇಬೇಕು. ನಾನು ಡೈಲಿ ಒಂದೊಂದು ಕಂಟೆಂಟ್ ಬಿಡಲೇಬೇಕು. ಏನು ಕಳ್ತನದ ಮಾಲ್ ತುಂಬ್ತಾ ಇದೀವ ಮತ್ತೆ? ಲೋಡಿಂಗ್ ಎಲ್ಲ ಚಾಲೂ ಆಗಿದೆ. ಟವರ್ ಐಟಮು ಅಂದರೆ ಸಿಕ್ಕಾಬಿಟ್ಟೆ. ನಾನು ಬ್ಯಾಟ್ರಿ ಅಂದ್ಕೊಂಡಿದ್ದೆ ಲಾಸ್ಟ್ ಟೈಮ್ ತ್ರಿವೇಣಿಯಿಂದ ತುಂಬಿದ್ದು ಬೆಂಗಳೂರು ಮಾಲೂರಿಗೆ ಬ್ಯಾಟ್ರಿ ಐಟಮು. ಸೊ ಆ ಐಟಮ್ ಅಲ್ಲ ಇದು, ಬೇರೆ ಅಂದರೆ ದೊಡ್ಡ ಟವರ್ದು ಸ್ಪೇರ್ ಪಾರ್ಟ್ಸ್ ಎಲ್ಲ ಬಿಚ್ಚಿಬಿಟ್ಟವ್ರೆ. ಅದಕ್ಕೆ ನಿಂತ್ಕೊಳ್ಳುತ್ತಲ್ಲ, ಆ ನಿಂತ್ಕೊಳ್ಳೋದೆಲ್ಲ ಕಟ್ ಮಾಡಿ ನಟ್ಟು ಬಟ್ಟೆಲ್ಲ ಬಿಚ್ಚಿಬಿಟ್ಟು ಮುದುರು ಇಟ್ಬಿಟ್ಟವ್ರೆ. ಸೊ ಅದನ್ನು ಇವಾಗ ನಮ್ಮ ಗಾಡಿಗೆ ಲೋಡ್ ಮಾಡ್ತವ್ರೆ. ಆಲ್ಮೋಸ್ಟ್ ಲೋಡಿಂಗ್ ಸ್ಟಾರ್ಟ್ ಆಗಿ 10 ನಿಮಿಷ ಆಗಿದೆ ನೋಡ್ಬೋದು. ಈ ಕೇಬಲ್ಲು, ಈ ಜನ್ರೇಟ್ರು ಅವೆಲ್ಲ ಬೇರೆ ಗಾಡಿಗೆ ಲೋಡ್ ಮಾಡ್ತಾರೆ. ನಮ್ಮ ಗಾಡಿಗೆ ಇದೇನು ವೆಯ್ಟ್ ಐಟಮ್ ಏನೈತೆ ಅದೆಲ್ಲ ನಮ್ಮ ಲೋಡ್ ಮಾಡ್ತಾರೆ. ಸೊ ಇವೆಲ್ಲ ಟೈರಿಗೆ ಸಿಕ್ಬಿಟ್ರೆ ಕಷ್ಟ, ಎಲ್ಲ ಖಾಲಿ ಮಾಡಿ ಎತ್ತಬೇಕು. ಗಾಡಿ ಎತ್ಬೇಕಾದ್ರೂ ಅಷ್ಟೇ. ಸೊ ಇಲ್ಲೊಂದು ಟೈಸ್ ಕಲಸಿ ಹಾಕೊಂಬಿಟ್ಟೈತೆ, ಎತ್ತಾಕಬೇಕು. ಸಿಮೆಂಟ್ ನೋಡಿ, ಏನು ನೋಡ್ಕೊಳ್ಳಲ್ಲ ಇವ್ರು, ರಿವರ್ಸ್ ಹೇಳೋರು ಎಲ್ಲ ನಾವೇ ನೋಡ್ಕೋಬೇಕು. ಬನ್ನಿ ನಿಧಾನಕ್ಕೆ. ಆದಮೇಲೆ ಪೇಮೆಂಟ್ ಹಾಕ್ಸುವ. ವೆಯ್ಟ್ ಎಷ್ಟು ಬರುತ್ತೆ ನೋಡುವ. ಟೈಮ್ ಪೇಮೆಂಟಿಗೆ ಬಂದಿದ್ದೀವಿ, ನೋಡ್ಬೇಕು ಇಲ್ಲಿ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿಕೊಂಡು ಜಾಸ್ತಿ ಏನಾದರೂ ಇದ್ದರೆ ಮಾತಾಡ್ಕೋಬೇಕು, ಹಾಕ್ಸೋಕ್ಕಾಗಲ್ಲ. ಇಲ್ಲ ಬಾಡಿಗೆ ಕೊಡ್ತೀವಿ ಅಂದರೆ ಹಾಕ್ಕೊಂಡು ಹೋಗ್ಲೇಬೇಕಾಗುತ್ತೆ. ನೋಡೋಣ ಎಷ್ಟು ಬರುತ್ತೆ ಅಂತ. ಇಲ್ಲಿ ಲೋಡೆಲ್ಲ ಕಂಪ್ಲೀಟಾಗಿ, ಸೊ ಹಗ್ಗ ಟಾರ್ಪಲ್ಲು ಕೂಡ ಹಾಕೊಂಡೈತು. ಟಾರ್ಪಲ್ ಕಾಣಿಸ್ತಿಲ್ಲ ಅಂದರೆ ಇಲ್ಲಿ ಹಿಂದೆ ಕಾಣಿಸ್ತೈತೆ ನೋಡಿ, ಬ್ಲ್ಯಾಕ್ ಕಲರ್ ಟಾರ್ಪಲ್ಲು. ಅದು ಸ್ಕ್ರ್ಯಾಪ್ ಅಲ್ವಾ, ಚೆನ್ನಾಗಿರೋ ಟಾರ್ಪಲ್ ಹಾಕಿದ್ರೆ ಮತ್ತೆ ಸ್ಕ್ರಾಪ್ ಜೊತೆ ಅದನ್ನು ಕಳಿಸ್ಬಿಡ್ಬೇಕಾಗುತ್ತೆ. ಹಾಗಾಗಿ ಆ ಬ್ಲ್ಯಾಕ್ ಕಲರ್ ಟಾರ್ಪಲ್ ಹಂಗೆ ಹಾಕ್ಬಿಟ್ಟು ಹಿಂಗೆ ಹೊಡ್ಕೊಂಡಿದ್ದೀವಿ. ಸೊ ನೋಡಬೇಕು ಏನು. ಓಹ್, ಇದು ಯಾವುದೋ ಮೆಟೀರಿಯಲ್ ಬೇರೆ ಆಚೆ ಐತಲ್ಲಪ್ಪ. ಸೊ ಹಿಂಗೆ ಕ್ಲಿಯರಾಗಿ ಕವರ್ ಮಾಡ್ಕೊಂಡಿದ್ದೀವಿ. ಹೋಗ್ತಾ ನಿಧಾನಕ್ಕೆ ನೋಡ್ಕೊಂಡು ಹೋಗೋಣ. ಇಲ್ಲಿಂದ ಬಿಡಬೇಕು. ಟೈಮ್ ಇನ್ನೂ ಬಿಡೋಕ್ಕೆ ಬಿಲ್ ಬೇರೆ ಬಂದಿಲ್ಲ. 5 ಗಂಟೆ 46 ನಿಮಿಷ ಆಗಿದೆ ಟೈಮು. ಬನ್ನಿ ಇಲ್ಲಿಂದ ಬಿಲ್ ಇಸ್ಕೊಂಡು ಹೊರಡೋಣ. ಟೈಮ್ ಬಂದು 9 ಗಂಟೆ ಆಗಿದೆ. 9 ಗಂಟೆ. ಇವಾಗ ವಾಟ್ಸಪ್ಪಲ್ಲಿ ಬಿಲ್ ಕಳಿಸಿದ್ದಾರೆ. ಸೊ ಹೊರಡ್ಬೇಕು ಇವಾಗ, ಹೊರಡುವ ಟೈಮು. ಸೊ ಇವ್ರು ಯಾರೋ ಇಬ್ಬರು ಬರ್ತೀನಿ ಅಂತವ್ರೆ. ಒಬ್ಬರು ಬರ್ರಿ ಸಾಕು, ಇಬ್ಬರು ಬೇಡ ಅಂತ ಹೇಳಿದ್ದೀನಿ. ನೋಡೋಣ ಎಷ್ಟು ಜನ ಬರ್ತಾರೆ ಅಂತ. ಇಬ್ಬರು ಬಂದರೆ ಇಬ್ಬರನ್ನ ಕರ್ಕೊಂಡು ಹೋಗ್ಬೇಕು. ಇಬ್ಬರು ಕರ್ಕೊಂಡು ಹೋಗಿಲ್ಲ, ಇರೋದು ಒಬ್ಬರನ್ನೇ ಪರ್ಮಿಷನ್ನು. ಬಟ್ ನಾವು ಮಾನವೀಯತೆ ಮೆರೆದು ಕರ್ಕೊಂಡು ಹೋಗ್ಬೇಕಾಯ್ತದೆ. ಬಟ್ ಏನೇ ಪ್ರಾಬ್ಲಮ್ ಆದರೂ ನಾವೇ ಫೇಸ್ ಮಾಡಬೇಕಾಯ್ತದೆ. ಸೊ ಹಂಗಿರುತ್ತೆ. ಗ್ಲಾಸ್ ಎಲ್ಲ ಒರೆಸ್ಕೊಂಡು ಕ್ಲೀನಾಗೆ ಹೊರಟಿದ್ದೀನಿ. ಇದು ನೋಡಿ ವೈಪರ್ದು ಬ್ಲೇಡು ಡ್ರೈವರ್ ಕೈಲಿ ಕೊಟ್ಟರೆ ಹೆಂಗೆ ನೋಡಿ. ವೈಪರ್ದು ಬ್ಲೇಡ್ದು ರಬ್ಬರ್ ಹೊಂಟೋಗಿದೆ, ಆದರೂ ಕೂಡ ವೈಪರ್ ಹಾಕಿ ಗ್ಲಾಸ್ ಎಲ್ಲ ಫುಲ್ಲು ಮಟಾಲಿಶ್. ಸೊ ಅದು ಏನು ಮಾಡಿದ್ರು ಹೋಯ್ತಾನೇ ಇಲ್ಲ. ಆಮೇಲೆ ವೈಪರ್ ಕಡ್ಡಿ ಎಲ್ಲ ಚೇಂಜ್ ಮಾಡಿದ್ದಾಯಿತು, ರಬ್ಬರೆಲ್ಲ.
ಸೊ ಇವಾಗ ಮಾರ್ಕ್ ಅಂತೂ ಹಂಗೆ ಉಳ್ಕೊಬಿಟ್ಟೈತೆ. ಗ್ಲಾಸೇ ಚೇಂಜ್ ಮಾಡ್ಬೇಕು, ಮಾರ್ಕ್ ಹೋಗ್ಬೇಕು ಅಂತ ಅನಿಸುತ್ತೆ. ನೋಡೋಣ, ನಾವು ಇವಾಗ ಹೊರಡುವ ಸಮಯ, ಹೊರಡುವ ಇಲ್ಲಿಂದ. ಟೈಮ್ ಬಂದು 12 ಗಂಟೆ 20 ನಿಮಿಷ ಆಗಿದೆ. ಕರೆಕ್ಟಾಗಿ 12 ಗಂಟೆ 20 ನಿಮಿಷಕ್ಕೆ MP ಹುಬ್ಳಿ ಹತ್ರ ಬಂದುಬಿಟ್ಟಿದ್ದೀವಿ. ಹೈವೇ ರೀಚ್ ಆಗುವ ಸಮಯ. ಸೊ ಇವಾಗ ಇಲ್ಲಿಂದ ಒಂದೇ ರೂಟು ಬೆಂಗಳೂರು. ಹಂಗೂ ಹಿಂಗೂ ಕಷ್ಟಪಟ್ಟು 3.5 ಅವರ್ ಟೈಮ್ ತಗೊಂಡು ಫೈನಲಿ ರೀಚ್ ಆಗಿದ್ದೀವಿ. ಇಲ್ಲಿಂದ ಫುಲ್ ಹೈವೇನೆ. ಹೋಗೋಣ. ನಿದ್ದೆ ಹೆಂಗೈತೈತೆ ಒಂದು ಸ್ವಲ್ಪ ಅಲ್ಲೆಲ್ಲರೂ ಟೀಗೆ ಹಾಕ್ಕೊಂಡು ಹೋಗ್ಬೇಕು. ಟೀ ಸಿಕ್ಕತ್ರೆ ಟೀ ಕುಡಿಲೇಬೇಕು. ಅದೇ ಹಂಗೆ ಕುದೀತೈತದು ಅಪ್ಪ. पानी पानी डूब करो चाप गरम. ಬಂದಿರೋ ರೋಡ್ ನೋಡ್ರಿ, ರೋಡ್ ಎಲ್ಲೈತೆ ಹೊಲದೊಳಗಡೆ ಕರ್ಸ್ಬಿಟ್ಟು ಹಂಗೆಲ್ಲ ಮಾತಾಡಿದ್ರೆ ಇದು ರೋಡ್ ಇವು. ಈಗ ಫೋನ್ ಎತ್ತಲ್ವಾ? ಫೋನ್ ಎತ್ತವನ ಅಣ್ಣ ಗಾಂಚಲ್ಲಿ ಮಾತುಗಳು ಮಾತಾಡ್ತಾರದು. ನೀನೇನು ಮಾತಾಡಿದ್ದು? ಹಾಂ, ಬಾಡಿಗೆ ಮಾತಾಡಿದ್ದೀವನೇ. ಎಲ್ಲ ಕೊಡ್ಕೊಂಬಂದಿದ್ದೀನಿ. ಏನು ಕೊಡ್ಕೊಂಬಂದಿದ್ದೀನಿ? ಹಾಂ, ಈ ಸಂಧಿ ಒಳಗಡೆ ಎಲ್ಲ ಕರ್ಸ್ಬಿಟ್ಟು ಒದ್ದಾಡ್ಸ್ಬಿಟ್ಟು ಗಾಂಚಲ್ಲಿ ಮಾತಾಡೋಣ. ಬಿಡಲ್ಲ, ಕಟ್ ಮಾಡಲ್ಲ. ಅಣ್ಣ ಅರ್ಧ 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 ಆಗಿದೆ, ಇನ್ನೊಂದು ಸೇಲಮ್ಮು. ಅಯ್ಯೋ ಅದೃಷ್ಟ ಯಾಕೆ ಕೇಳ್ತೀರಾ? ಅದೃಷ್ಟದ ಕತೆನಾ? ಆಟೋ ಎಲ್ಲ ಐತಲ್ಲ ಅಣ್ಣ ಇಲ್ಲಿ. ಲಾರಿ 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 ಅಂತವ್ರ. ಅಲ್ಲ ಹಿಂಗೆ ಬಂದಿದ್ ಬಿಡೋಣ ನಾವು. ಅಲ್ಲೇ ಒಂದು ಸೈಡ್ ಹಾಕೋಣ. ಅಣ್ಣ ಫುಲ್ ಟೈಟ್ ಆಗ್ತದೆ. ಅಲ್ಲಾಗ್ಲಿಲ್ಲ ಅಣ್ಣ, ಅದಕ್ಕೆ
ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಯಾವುದೋ ಹೊಸ ಸಿಂಬಲ್ ಮೂಡ್ತಲ್ಲಪ್ಪ ಬೆಳಿಗ್ಗೆ. ಸೊ ಇವತ್ತು ಫ್ರೈಡೇ, ಶುಕ್ರವಾರ. ಸೊ ಮಾರ್ನಿಂಗು ನಮ್ಮ ಪಾರ್ಕಿಂಗ್ ಹತ್ರ ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇನ್ನೂ ಸೇಲಮ್ಗೆ ಹೋಗಿಲ್ಲ. ನಿನ್ನೆ ನೆಲಮಂಗಲ ಖಾಲಿ ಮಾಡಿಕೊಂಡು ಆ ಸಂದಿಲೆಲ್ಲ ಒದಾಡ್ಕೊಂಡು ನೈಟ್ 9:15 ಆಯಿತು ನಾನು ಮನೆಗೆ ಬರೋ ಅಷ್ಟೊತ್ತಿಗೆ. ಮನೆಗೆ ಬಂದು ಸ್ನಾನ ಮಾಡಿ ಮಲ್ಕೊಂಡಿದ್ದು. ಸೊ ಇವಾಗ ಎದ್ದು ಹೊರಟಿದ್ದೀನಿ. ನಾನು ಆ್ಯಕ್ಚುಲಿ 4 ಗಂಟೆಗೆ ಎದ್ದೊಳ್ಳೋಣ ಅಂಥೇಳಿ ಅಲಾರಾಮ್ ಇಕ್ಕಿದೆ. ಸೊ ಅಲಾರಾಮು ಹೊಡೀತು, ಬಟ್ ನಾನು ಎದ್ದೊಳ್ಳಿಲ್ಲ. ಸೊ ಎದ್ದು ಹಂಗೆ ಮಲ್ಕೊಂಡು ಮತ್ತೆ ರಿಟರ್ನು. ನಿದ್ದೆ ಸಿಕ್ಕಾಬಿಟ್ಟಾಯಿತು. ಅದಕ್ಕೆ ಇವಾಗ 7 ಗಂಟೆ ಆಗಿದೆ ಇವಾಗ ಟೈಮು. ಹೊರಟಿದ್ದೀನಿ. ಪಾರ್ಟಿಗೆ ಫೋನ್ ಮಾಡಿ ಬಾಯ್ ಬಂದಂಗೆ ಬೈತವ್ರೆ. ಬಟ್ ಪಾರ್ಟಿ ಗೊತ್ತಿಲ್ಲ, ನೆನ್ನೆ ಅಲ್ಲಿ ನೆಲಮಂಗಲ ಖಾಲಿ ಆಗಿರೋದು. ಇವ್ರು ಏನೇನೋ ಇವರೇ ಏನೇನೋ ಮಾಡಿಕೊಂಡು ಸುಮ್ಮನೆ ನಮ್ಗೆ ಇದು ಮಾಡ್ತಾರೆ. ಸೊ ನೆಲಮಂಗಲ ಖಾಲಿ ಮಾಡಿ ಇಲ್ಲಿ ಹೋಯ್ತಾ ಇರೋದು ಅಂತ ಅವ್ರಿಗೆ ಗೊತ್ತಿಲ್ಲ. ಡೈರೆಕ್ಟ್ ಏನಪ್ಪ ತುಮಕೂರಿಂದ ಬರೋಕೆ ಇಲ್ಲಿಗೆ ಎಷ್ಟೊತ್ತು ಬೇಕು ನಿಂಗೆ ಹಂಗೆ ಅಂತವ್ರೆ. ಏನಾರ ಅಂದ್ಕೊಳ್ಳಿ ಅಂತೇಳಿ ನಾನು ತಲೆ ಕೆಸ್ಕೊಂಡಿಲ್ಲ. ಸೊ ಇವಾಗ ಹೊರಟಿದ್ದೀನಿ. ಬನ್ನಿ ಸೇಲಂ ಕಡೆ ಹೊರಡೋಣ. ಸೊ ಮುಂದೆ ಬಂದು ಸೈಡ್ಗೆ ಹಾಕ್ಬಿಟ್ಟು ಟಿಫನ್ ಮಾಡ್ಕೊಂಡು ಬಂದಿದ್ದಾಯಿತು. ಇಲ್ಲೆಲ್ಲ ಬರೀ ಬೆಳಿಗ್ಗೆ ಆದರೆ ಪರೋಟ, ಇಡ್ಲಿ, ಸಾಂಬಾರು, ಮೊಟ್ಟೆ ದೋಸೆ, ನಾರ್ಮಲ್ ದೋಸೆ ಇಷ್ಟೇ. ಈ ರೈಸ್ ಐಟಮ್ ಎಲ್ಲ ನಮ್ಮ ಕಡೆ ಸಿಕ್ಕಂಗೆ ಸಿಗಲ್ಲ. ಸೊ ಹೋಗ್ಬಿಟ್ಟು 2 ಇಡ್ಲಿ, 1 ಮೊಟ್ಟೆ ದೋಸೆ, ಬೆಳಿಗ್ಗೆ ಎನರ್ಜಿ ಹಾಕ್ಕೊಂಡು ಬಂದೆ ತಿನ್ಕೊಂಡು. ಸೊ ಈಗ ಹೊರಡ್ಬೇಕು. ಪಾರ್ಟಿ ಬೇರೆ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಂತ. ನೋಡೋಣ ಮುಂದೆ ಹೋಯ್ತಾ ಫೋನ್ ಮಾಡಿಬಿಟ್ಟು ಬರ್ತಾಯಿದ್ದೀನಿ ಅಂತ ಹೇಳ್ತೀನಿ ಮತ್ತೆ. ಯಾಕೆಂದರೆ ಪಾರ್ಟಿ ಅನ್ಲೋಡ್ ಅವರು ನಾವಿರೋಲ್ಲ, ನೀವು ಯಾವಾಗ ಬಂದರೆ ಅವಾಗ ಲೇಟ್ ಆಯಿತು ಬಂದಿದ್ದು, ಬೆಳಿಗ್ಗೆನೇ ಬರ್ಬೇಕಾಯ್ತು ಅಂತ ಹೇಳಿದರು. ಬೆಳಿಗ್ಗೆ ಆಗಿಲ್ಲ. ಸೊ ಇವಾಗ ಹೋಗೋಣ, ಫೋನ್ ಮಾಡೋಣ. ಫೈನಲ್ಲಿ ಬಂದಿದ್ದೀವಿ. ಅಂದರೆ ತಮಿಳ್ನಾಡು ಎಂಟ್ರಾಗಿದ್ದೀವಿ. ಇಲ್ಲಿ ಒಂದು SVT ವೇ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು ಬರೋಕ್ಕೆ ಹೇಳಿದರು. ಸೊ ಅದೇ ವೇ ಬ್ರಿಡ್ಜ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೀನಿ. ಪಾರ್ಟಿ ಬರ್ತಾಯಿದ್ದಾರೆ. ಪಾರ್ಟಿ ಬಂದಮೇಲೆ ಪೇಮೆಂಟ್ ಹಾಕ್ಸ್ಕೊಂಡು ಮತ್ತೆ ಅನ್ಲೋಡ್ ಪಾಯಿಂಟು ಇಲ್ಲಿಂದ ಬೇರೆ ಕಡೆ ಇರ್ಬೋದು, ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಹೋಗ್ಬಿಟ್ಟು ಅನ್ಲೋಡ್ ಮಾಡಬೇಕು. ಸೊ ನೋಡೋಣ ನೆಕ್ಸ್ಟ್ ಪ್ರೊಸೆಸಿಂಗ್ ಏನಿದೆ ಅಂತ. ಇದೆಲ್ಲ ಒಂದೇ ಪಾಯಿಂಟಲ್ಲಿ ಖಾಲಿ ಮಾಡೋಲ್ಲ, ಎಲ್ಲ ಸಪ್ರೇಟ್ ಮಾಡ್ಬಿಟ್ಟವ್ರು. ಆ್ಯಂಗಲೇ ಒಂದು ಸೈಡು, ಫಿಟ್ಟಿಂಗ್ಸೇ ಒಂದು ಸೈಡು, ಆಮೇಲೆ ಟವರ್ದು ಕೇಬಲೇ ಒಂದು ಸೈಡು, ಅದೇನದು ಆ್ಯಂಟಿನ ಒಂದು ಸೈಡು, ಈ ಥರ ಎಲ್ಲ ಸಪ್ರೇಟ್ ಮಾಡ್ಕೊಂಬಿಟ್ಟವ್ರೆ. ಆ ಕಡೆ ಒಂದು ಗೋಡನ್ ಐತೆ, ಈ ಕಡೆ ಒಂದು ಗೋಡನ್ ಮಾಡ್ಕೊಬಿಟ್ಟವ್ರೆ. ಅನ್ಲೋಡು ಮಾಡಿದೆ ಕರೆಕ್ಟಾಗಿ. ಅಷ್ಟು ಮೆಟೀರಿಯಲ್ ಐತೆ. ಗಾಡಿ ಅಲ್ಲಿ ಬಿಡು ಒಂದು 20 ಕಡೆ ಅಲ್ಲೇ ತಿರ್ಗಾಡ್ಸ್ಬಿಟ್ರು ಕಿತ್ಲ ಹಾಕೊಂತ. ಇನ್ನೂ ಅಷ್ಟು ಮೆಟೀರಿಯಲ್ ಖಾಲಿ ಮಾಡ್ದೇನೆ ಇವಾಗ ಬಂದ್ ಮಾಡಿ 2 ಅವರ್ ಆದ್ಮೇಲೆ ಸ್ಟಾರ್ಟ್ ಮಾಡಿ ಅಂತ ಮಾಲೀಕ್ ಹೇಳೋರೆ ಅಂತೇಳಿ ಗಾಡಿ ಇಲ್ಲಿ ಸೈಡ್ಗೆ ಹಾಕ್ಸಿದ್ದಾನೆ. ಹೆವಿ ರಿಸ್ಕು ಗುರು. ಲೋಡ್ ನಿನ್ನಿಂದ ಬಡ್ಕೊಂತವ್ರೆ. ಖಾಲಿ ಮಾಡ್ತೀವಿ ಬಾ. ಇಲ್ಲಿ ಬಂದು ನೋಡ್ರೆ ಇದು ಬಾಳಿಯವ್ರದ್ದು. ಫೈನಲಿ ಗಾಡಿ ಎಲ್ಲ ಖಾಲಿ ಆಯ್ತಾ ಬಂತು. ಇನ್ನು 2 ಆ್ಯಂಗಲ್ ಇದೆ. ಆ ಗಾಡಿ ಕ್ರಾಸ್ ಮಾಡ್ತಾವೆ ನನ್ನ ಗಾಡಿ ಇಲ್ತಿದ್ದು. ಈ 2 ಆ್ಯಂಗಲು ಮತ್ತು ಇದೇನು ಸ್ವಲ್ಪ ಚಿಕ್ಕ ಪುಟ್ಟವೆಲ್ಲ ಇದ್ದಾವೆ, ಅವೆಲ್ಲ ಎತ್ಕೊಂಬಿಟ್ರೆ ಅನ್ಲೋಡ್ ಕಂಪ್ಲೀಟು ಮುಗೀತು. ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡಿದ್ದಾಯಿತು. ಇವಾಗ MT ವೇ ಬ್ರಿಡ್ಜ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ. ಸೊ MT ಪೇಮೆಂಟ್ ಹಾಕ್ಬಿಟ್ಟು ಬಿಲ್ ಕಳಿಸಿ ಅಂತ ಹೇಳಿದ್ದಾರೆ. ಯಾಕೆಂದರೆ ನನಗೆ ಇನ್ನೂ ಪೇಮೆಂಟ್ ಬರಬೇಕು 6,000 ರೂಪಾಯಿ. ಸೊ ಹಾಗಾಗಿ MT ಪೇಮೆಂಟ್ ಹಾಕ್ಸೋಕೆ ಹೋಗ್ತಾಯಿದ್ದೀನಿ. ಹೋಗ್ಬಿಟ್ಟು ವಾಪಸ್ ರಿಟರ್ನ್ ಬರೋಲ್ಲ ನಾನು. ಅಲ್ಲಿಂದ ಹಾಗೆ ಬೆಂಗಳೂರು ಕಡೆ MT ಹೋಗ್ತೀನಿ. ಇಲ್ಲಿಂದ ಬೆಂಗಳೂರು 170 ಕಿಲೋಮೀಟ್ರ್ ಇದೆ. ಸೊ ಇವಾಗ ನಾನು ಹೊಸೂರು ಬಾರ್ಡ್ರಿಗೆ ಹೋಗ್ಬಿಟ್ಟು ಹಾಲ್ಟ್ ಆಯ್ತೀನಿ. ಯಾಕಪ್ಪ ಅಂದರೆ ಹೊಸೂರಿಂದ ಲೋಡ್ಗಳೆಲ್ಲ ಸ್ಟಾರ್ಟ್ ಆಗೋದು ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ. ಸೊ ಹಾಗಾಗಿ ಅಲ್ಲಿ ಹೋಗಿ ಹಾಲ್ಟ್ ಆಯ್ತೀನಿ. ಯಾವುದಾದ್ರು ಲೋಡ್ ಬಂತು ಅಂದರೆ ಮಾಡ್ಲಿಕ್ಕೆ ಬರುತ್ತೆ. ಇವಾಗ ಹೋಗ್ಬಿಟ್ಟು MT ವೆಯ್ಟ್ ಹಾಕ್ಸ್ಬಿಟ್ಟು ಪೇಮೆಂಟ್ ಒಂದು ಕ್ಲಿಯರ್ ಮಾಡಿಕೊಂಡು ಹೊರಡೋಣ ಬನ್ನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.